ಹಲೋ ನಮಸ್ತೆ ಎಲ್ರಿಗೂ. ನೀವು ರೆಗ್ಯುಲರ್ ಆಗಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ತಾ ಇರ್ತೀರಾ, ಆದರೂ ಕೂಡ ಸ್ಕಿನ್ ಆ ಸಾಫ್ಟ್ನೆಸ್ ಬರ್ತಾ ಇಲ್ಲ, ಸ್ಮೂತ್ ಆಗಿಲ್ಲ, ತುಂಬ ರಫ್ ಆಗಿದೆ ಅಂತಂದರೆ ಏನು ಮಾಡ್ಬೋದು? ಒಂದು ಅದ್ಭುತವಾಗಿರುವಂಥ ಐಡಿಯಾನ ಹೇಳ್ತೀನಿ. ನಾನು ಇದನ್ನ ಆಗಾಗ ಫಾಲೋ ಮಾಡ್ತಾನೆ ಇರ್ತೇನೆ. ಯಾಕಂತಂದರೆ ನಿಮಗೆ ನನ್ನ ಸ್ಕಿನ್ ನೋಡಿದರೆ ಗೊತ್ತಾಗುತ್ತೆ, ಯಾಕಂತಂದರೆ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಇದೆ. ರೆಗ್ಯುಲರ್ ಆಗಿ ನನ್ನ ಮಾಯ್ಶ್ಚರೈಸರನ್ನು ನಾನು ಯಾವುದೇ ಕಾರಣಕ್ಕೆ ಮಿಸ್ ಮಾಡಲ್ಲ. ಸೊ ನಿಮಗೆ ಈ ಸೀಕ್ರೆಟನ್ನು ಕೂಡ ಇವತ್ತು ಹೇಳ್ತೀನಿ. ಒಂದು ಏನು ಅಂತಂದರೆ, ಒಂದು ಸಡನ್ ಏಜ್ ಆದ ನಂತರ 25 ವರ್ಷನೋ 30 ವರ್ಷ ಆದ ನಂತರ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡುವಂಗೇ ಇಲ್ಲ. ನಿಮ್ಗೆ ಒಳ್ಳೆಯ ಬೆಸ್ಟ್ ಮಾಯ್ಶ್ಚರೈಸರ್ ಅಂದರೆ ಇಂಡಿಯನ್ ಸ್ಕಿನ್ನಿಗೆ ಅಥವಾ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಅಂತಂದರೆ, ಇಂಡಿಯಾದಲ್ಲಿ ನೀವೇನಾದರೂ ಬೆಸ್ಟ್ ಹುಡುಕ್ತಾ ಇದ್ದರೆ ನಿಮಗೆ ಸೆಟಫಿಲ್ ಟ್ರೈ ಮಾಡ್ಬೋದು, ಮಿನಿಮಲಿಸ್ಟ್ ಟ್ರೈ ಮಾಡ್ಬೋದು. ನಾನು ಯಾಕೆ ನನ್ನ ಪ್ರತಿ ವಿಡಿಯೋದಲ್ಲೂ ಇದನ್ನ ನಾನು ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂತಂದರೆ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಈ ಎರಡು ಬ್ರ್ಯಾಂಡ್ಗಳಿಗೆ ಟಾಪ್ ರೇಟಿಂಗ್ಸ್ ಇದೆ ಮತ್ತು ತುಂಬ ಮೈಲ್ಡ್ ಆಗಿದೆ. ಅಂದರೆ ಇದನ್ನ ಸ್ಕಿನ್ ಡಾಕ್ಟರ್ಸ್ಗಳು ಕೂಡ ಇದನ್ನ ರೆಕಮೆಂಡ್ ಮಾಡ್ತಾರೆ. ಈ ಎರಡೂ ಬ್ರ್ಯಾಂಡ್ಗಳನ್ನ ಸ್ಕಿನ್ ಡಾಕ್ಟರ್ಸ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ. ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಅದಷ್ಟು ಅಲ್ಲದೆ ನಾನು ಈ ಎರಡೂ ಬ್ರ್ಯಾಂಡ್ ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿ ನಾನು ಹೇಳ್ತಾ ಇರೋದು. ಯಾಕಂತಂದರೆ ಮುಂಚೆ ನಾನು ಬೇರೆ ಯೂಸ್ ಮಾಡ್ತಾ ಇದ್ದೆ, ಈಗ ನನ್ನ ಮಗಳಿಗೆ ನಾನು ಸೆಟಫಿಲ್ ಅವ್ರದ್ದು ಯೂಸ್ ಮಾಡ್ತೀನಿ ಮಾಯ್ಶ್ಚರೈಸರ್. ಬಟ್ ನಾನು ಮಿನಿಮಲಿಸ್ಟ್ ಅವ್ರದ್ದು ಉಪಯೋಗ ಮಾಡ್ತೀನಿ. ತುಂಬ ಮೈಲ್ಡ್ ಆಗಿರುತ್ತೆ, ಇದು ತುಂಬ ಚೆನ್ನಾಗಿದೆ, ಜಾಸ್ತಿ ಸ್ಟಿಕ್ಕಿನೆಸ್ ಇರಲ್ಲ. ಅದು ನಿಮ್ದು ಏನಾದರೂ ಆಯಿಲಿ ಸ್ಕಿನ್ ಅಂತಂದರೆ ಮಿನಿಮಲಿಸ್ಟ್ ಅವ್ರದ್ದು ಮಾಯ್ಶ್ಚರೈಸರ್ ದಿ ಬೆಸ್ಟ್, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾರ್ಮಲ್ ಮತ್ತು ಆಲ್ ಟೈಪ್ ಸ್ಕಿನ್ಗೂ ಇದು ಆಗುತ್ತೆ. ಮತ್ತು ಇನ್ನೊಂದು ಹೇಳಿದ್ದೀನಿ, ಅವ್ರದ್ರಲ್ಲಿ ಮಿನಿಮಲಿಸ್ಟ್ ಮತ್ತು ಸೆಟಫಿಲ್ ಬ್ರ್ಯಾಂಡ್ ಅವ್ರದ್ದೇ ಡ್ರೈ ಸ್ಕಿನ್ನಿಗೂ ಇದೆ, ಆಯಿಲ್ ಸ್ಕಿನ್ಗೂ ಇದೆ, ಪಿಂಪಲ್ಸ್ ಇರುವಂಥ ಸ್ಕಿನ್ಗೂ ಇದೆ. ನೀವು ಯಾವುದು ಬೇಕು ನೋಡಿ ಅದನ್ನ ನೋಡ್ಕೊಂಡು ಬೈ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ, ಆದರೆ ಎಲ್ಲ ಪ್ರಾಡಕ್ಟನ್ನು ಒಟ್ಟಿಗೆ ಟ್ಯಾಗ್ ಮಾಡೋಕ್ಕಾಗಲ್ಲ. ನೀವು ಒಂದು ಲಿಂಕನ್ನು ಕ್ಲಿಕ್ ಮಾಡಿದರೆ ನೀವು ಅಲ್ಲಿ ಬೇಕಾದರೆ ಸರ್ಚ್ ಮಾಡಿ, ನಿಮ್ಮ ಟೈಪ್ ಆಫ್ ಸ್ಕಿನ್ಗೆ ಸರ್ಚ್ ಮಾಡಿ ನೋಡಿ ನಿಮಗೆ ಸೂಟ್ ಆಗುವಂಥದ್ದನ್ನು ಬೈ ಮಾಡ್ಬೋದು. ಬಟ್ ನೋಡ್ಕೊಳ್ಳುವಾಗ ಬ್ರ್ಯಾಂಡ್ ನೋಡಿಕೊಂಡು ಕರೆಕ್ಟಾಗಿ ಬೈ ಮಾಡಿ. ಯಾಕಂತಂದರೆ ಕೆಲವೊಂದು ಸರಿ ತುಂಬ ಸರಿ ಚೀಟ್ ಮಾಡ್ತಾರೆ, ನಮಗೆ ಹೇಳೋಕ್ಕಾಗಲ್ಲ, ಒರಿಜಿನಲ್ ಬ್ರ್ಯಾಂಡ್ ಇರಲ್ಲ. ಯೂಶ್ವಲ್ ಆಗಿ ನೈಕಾ, ಟೀರಾ ಇವ್ರದ್ರಲ್ಲೆಲ್ಲ ನಮಗೆ ಒರಿಜಿನಲ್ ಬ್ರ್ಯಾಂಡ್ಗಳದ್ದು ಸಿಗುತ್ತೆ. ಅದಕ್ಕೆ ನಾನು ಯಾವಾಗಲೂ ನೈಕಾ ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತೇನೆ. ನಾನು ಪರ್ಸ್ನಲ್ ಆಗಿ ಉಪಯೋಗ ಮಾಡ್ತಾ ಇರೋದು ಅದೇ ಆ್ಯಪ್. ಸೊ ಒಂದಿದು. ಸೊ ನೀವು ರೆಗ್ಯುಲರ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮಾಯ್ಶ್ಚರೈಸರನ್ನು ಯಾವ ಥರ ಅಪ್ಲೈ ಮಾಡಬೇಕು ಅಂತ. ನಿಮ್ಗೆ ತುಂಬ ಸ್ಕಿನ್ ಸಾಫ್ಟ್ ಸ್ಮೂತ್ ಇರಬೇಕು, ಡೀಪಾಗಿ ಹೈಡ್ರೇಟ್ ಆಗಿರಬೇಕು, ಮಾಯ್ಶ್ಚರೈಸಿಂಗ್ ಅಂಶ ಲಾಕ್ ಆಗಿರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಮುಖವನ್ನು ತೊಳಿತೀರಲ್ವಾ, ದಿನಕ್ಕೆ 1-2 ಸರಿ, ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಮುಖ ತೊಳೆದಾದ ನಂತರ ಮುಖವನ್ನು ಒರೆಸ್ಕೊಳ್ಳುವಾಗ ಸ್ವಲ್ಪ ಮುಖ ಒದ್ದೆ ಇರುತ್ತಲ್ವ, ಆ ಟೈಮಲ್ಲಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಆವಾಗ ಆ ಸ್ಕಿನ್ನಲ್ಲಿ ಮಾಯ್ಶ್ಚರೈಸಿಂಗ್ ಅಥವಾ ಹೈಡ್ರೇಟಿಂಗ್ ಅಂಶ ಏನಿದೆ ಅದು ಡೀಪಾಗಿ ಲಾಕ್ ಆಗುತ್ತೆ, ಸ್ಕಿನ್ ತುಂಬ ಸಾಫ್ಟ್ ಅನಿಸುತ್ತೆ. ಒಂದು. ಎರಡನೇದು, ಡೇ ಟೈಮಲ್ಲಿ ನೀವು ರೆಗ್ಯುಲರ್ ಆಗಿ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳಿ. ನಿಮ್ಮದು ಮೇಕಪ್ ಏನಿರುತ್ತೆ ಡೈಲಿ ನೀವು ಹೊರಗಡೆ ಹೋಗ್ತೀರಾ, ಆಫೀಸ್ಗೆ ಹೋಗ್ತೀರಾ, ಹಚ್ಕೊಂಡು ಹೋಗ್ಬೋದು. ಆದರೆ ಸನ್ಸ್ಕ್ರೀನ್ ಲೋಷನ್ ಯಾವುದೇ ಕಾರಣಕ್ಕೆ ನೀವು ಮಿಸ್ ಮಾಡಬೇಡಿ. ಯಾಕೆ ಹೇಳ್ತೀನಿ ಕೇಳಿ. ನೀವು ಎಷ್ಟೇ ಸ್ಕಿನ್ನನ್ನು ಮಾಯ್ಶ್ಚರೈಸರ್ ಹಚ್ಬಿಟ್ಟು ಮಾಯ್ಶ್ಚರೈಸಿಂಗ್ ಮಾಡಿ ಅಥವಾ ಏನೇ ಬೇಕಾದರೂ ಕ್ರೀಮ್ಗಳನ್ನು ಹಚ್ಚಿ, ನೀವು ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನ್ ಹಚ್ಚಿಲ್ಲದಿದ್ದರೆ ನೀವು ಮಾಡಿರೋ ಎಲ್ಲ ಎಫರ್ಟ್ ವೇಸ್ಟ್ ಆಗುತ್ತೆ. ಯಾಕಂತಂದರೆ ಈ ಬಿಸಿಲು ಅಥವಾ UVA, UVB ರೇಸ್ ಏನಿದೆ ಅದು ನಮ್ಮ ಸ್ಕಿನ್ನಿಗೆ ಮಾಡುವಂಥ ಡ್ಯಾಮೇಜ್ ಅಂಥದ್ದಲ್ಲ, ಅಷ್ಟು ಡ್ಯಾಮೇಜ್ ಮಾಡುತ್ತೆ, ನಮ್ಗೆ ಗೊತ್ತಾಗಲ್ಲ, ಆಯಿತಾ. ಅದಾದ ನಂತರ ಸಾಯಂಕಾಲ ಈ ಟಿಪ್ಸನ್ನು ಫಾಲೋ ಮಾಡಿ. ಮುಖವನ್ನು ಮಲ್ಕೊಳ್ಳೋ ಟೈಮಲ್ಲಿ ತೊಳ್ಕೊಳ್ಳಿ, ಒರೆಸ್ಕೊಂಡಾದ ನಂತರ ಲೈಟಾಗಿ ಮುಖವನ್ನು ಒರೆಸಿ ಒಂಚೂರು ಒದ್ದೆ ಇರಲಿ ಮುಖ. ಆ ಟೈಮಲ್ಲೇ ನೀವು ರೆಗ್ಯುಲರ್ ಹಾಕುವ ಮಾಯ್ಶ್ಚರೈಸರಿಗೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿ. ಪ್ಯೂರ್ ಆಗಿರುವಂಥ ಅಲ್ವೇರಾ ಜೆಲ್ಲನ್ನೇ ಬಳಸಿ. ಅದರದ್ದು ಲಿಂಕ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಮಾಯ್ಶ್ಚರೈಸರ್ಗೆ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿ, ಕ್ಲೀನಾಗಿ ಮಿಕ್ಸ್ ಮಾಡಿ, ಒಂದು ಡ್ರಾಪ್ ಬೇಕಾದರೆ ಬಾದಾಮ್ ಆಲ್ಮಂಡ್ ಆಯಿಲ್ ಹಾಕೋಬೋದು. ನೀವು ಒಂದು 35 ಇಯರ್ಸ್ ಆಗಿದೆ, 40 ಇಯರ್ಸ್ ಆಗಿದೆ ಅಂತಂದರೆ ಆಲ್ಮಂಡ್ ಆಯಿಲ್ ಇದೆಯಲ್ವ, ಆ್ಯಂಟಿ ಏಜಿಂಗ್ ಸೈನ್ಸನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಬಾದಾಮಿ ಎಣ್ಣೆ, ಬಟ್ ಪ್ಯೂರ್ ಆಗಿರೋದು. ಕೆಲವರಿಗೆ ಆಯಿಲ್ ಅಂಶ ಆಗಲ್ಲ ಸ್ಕಿನ್ಗೆ ಅಂಥವ್ರು ಸ್ಕಿಪ್ ಮಾಡಿ ಬಳಸಬೇಡಿ. ಇಲ್ಲದಿದ್ದರೆ ನಾರ್ಮಲ್ ಆಗಿ ಸ್ಕಿನ್ ತುಂಬ ಡ್ರೈ ಇದೆ, ರಫ್ ಇದೆ, ಏಜಿಂಗ್ ಸೈನ್ಸ್ ಕಾಣ್ತಾ ಇದೆ, ಸುಕ್ಕು ಬೀಳ್ತಾ ಇದೆ ಅನ್ನೋರು ಒಂದು ಡ್ರಾಪ್ ಆಲ್ಮಂಡ್ ಆಯಿಲನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮುಖಕ್ಕೆ ಹಚ್ಚಿಬಿಟ್ಟು ಒಂದು 30 ಸೆಕೆಂಡ್ಸ್ ಜೆಂಟಲಾಗಿ ಮಸಾಜ್ ಮಾಡಿ. ಎಸ್ಪೆಷಲಿ ನಾವು ಕಣ್ಣಿನ ಭಾಗ ಇಲ್ಲೆಲ್ಲ ನಮಗೆ ಜಾಸ್ತಿ ನೀರಿಗೆ ಬೀಳುತ್ತೆ, ಮುಖಕ್ಕೆ ಇಲ್ಲೆಲ್ಲ ನೀಟಾಗಿ ಮಸಾಜ್ ಮಾಡಿ. ಕುತ್ತಿಗೆಗೂ ಕೂಡ ಮಾಡಿ. ನಾವು ಕುತ್ತಿಗೆಗೂ ಕೂಡ ಮಸಾಜ್ ಮಾಡೋದು ತುಂಬಾ ಮುಖ್ಯ. ನೀವು ಏನೇ ಕ್ರೀಮ್ ಏನೇ ಹಚ್ಚಿ ಮುಖ ಮತ್ತು ಕುತ್ತಿಗೆಗೆ ಹಚ್ಕೊಳ್ಳೇಬೇಕು, ಇನ್ಕ್ಲೂಡಿಂಗ್ ಸನ್ಸ್ಕ್ರೀನ್ ಲೋಷನ್. ಕ್ಲೀನಾಗಿ ಹಚ್ಚಿಬಿಟ್ಟು ಮಲ್ಕೊಳ್ಳಿ. ಇಷ್ಟೇ. ಅಂದರೆ ಮಾಯ್ಶ್ಚರೈಸರ್ ಜೊತೆ ಈ ಆಲ್ಮಂಡ್ ಆಯಿಲ್ ಒಂದು ಡ್ರಾಪ್ ಮತ್ತು ನೀವು ಅಲೋವೆರಾ ಜೆಲ್ಲನ್ನು ಸೇರಿಸೋದ್ರಿಂದ ಅದ್ಭುತವಾಗಿರುವಂಥ ಬೆನಿಫಿಟ್ ಇದೆ ನಿಮಗೆ. ಒಂದು ತಿಂಗಳು ಇದನ್ನ ಫಾಲೋ ಮಾಡಿ, ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ನೋಡಿ. ನಿಮ್ಗೆ ಮುಟ್ಟಿದ್ರೆ ಸ್ಕಿನ್ ತುಂಬ ಸಾಫ್ಟ್ ಅನಿಸುತ್ತೆ. ಯಾಕಂತಂದರೆ ಇವಾಗ ನಾನು ಮಳೆ ಟೈಮಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಇಲ್ಲದಿದ್ದರೆ ನಾನು ಸಮ್ಮರ್ ಟೈಮಲ್ಲಿ ನಾನು ಮಾಯ್ಶ್ಚರೈಸರ್ ಜೊತೆ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿ ಹಚ್ಚೋದು. ಯಾಕಂತಂದರೆ ಬಿಸಿಲಿಗೆ ಮುಖ ಎಲ್ಲ ಸಿಕ್ಕಾಪಟ್ಟೆ ಬರ್ನ್ ಆದಾಗ ಅನಿಸುತ್ತೆ ತುಂಬ. ಅಂದರೆ ಸೆಕೆಗೆ ಗೊತ್ತಲ್ಲ ನಿಮಗೆ, ಮೈಯೆಲ್ಲ ಉರಿದಂಗಿರುತ್ತೆ. ಈ ಅಲೋವೆರಾ ಜೆಲ್ಲನ್ನು ನಾನು ಏನು ಮಾಡ್ತೀನಿ ಗೊತ್ತಾ, ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ.
ಸೊ ಆ ಕೂಲಾಗಿರುವಂಥ ಅಲೋವೆರಾ ಜೆಲ್ ಪ್ಲಸ್ ಇದು ಮಾಯ್ಶ್ಚರೈಸರ್ ಹಚ್ಕೊಂಡಾಗ ಎಷ್ಟು ಒಳ್ಳೆ ಫೀಲ್ ಇರುತ್ತೆ ಅಂತಂದರೆ ಹಚ್ಕೊಂಡಾಗಲೂ ಅಷ್ಟು ಒಳ್ಳೆ ಫೀಲ್ ಇರುತ್ತೆ. ನೆಕ್ಸ್ಟ್ ಡೇ ನೀವು ಮುಖ ಒಂದ್ಸರಿ ನೋಡಿ ಕನ್ನಡಿಯಲ್ಲಿ ನಿಮಗೆ ತುಂಬ ಫ್ರೆಶ್ ಆದಂಗೆ ಅನಿಸುತ್ತೆ. ಎಷ್ಟು ಸೂಪರಾಗಿ ಅನ್ಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಇದನ್ನ ನಾನು ಖುದ್ದಾಗಿ ಪ್ರಾಕ್ಟಿಕಲಾಗಿ ಅನುಭವಿಸಿ ನಿಮ್ಮ ಜೊತೆ ಹಂಚ್ತಾ ಇದ್ದೀನಿ ಈ ಸೀಕ್ರೆಟನ್ನು. ಟ್ರೈ ಮಾಡಿ. ಬಟ್ ಏನೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ, ಹೊಸ ಕ್ರೀಮ್ ಇರ್ಬೋದು, ಹೊಸ ಆಯಿಂಟ್ಮೆಂಟ್ ಇರ್ಬೋದು, ಹೊಸ ಜೆಲ್ಗಳಿರ್ಬೋದು, ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಸೊ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಇಂಥದ್ದೇ ಒಳ್ಳೊಳ್ಳೆ ಟಿಪ್ಸನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇರ್ತಾರೆ, ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಥ್ಯಾಂಕ್ಸ್ ಎಲ್ರಿಗೂ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.